ಚಿತ್ರದುರ್ಗದಲ್ಲಿ ಭೀಕರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಮಂಜುನಾಥ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಮಂಜುನಾಥ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಾಳು ಮಂಜುನಾಥ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರಿಸುಮಾರು 30% ಸುಟ್ಟ ಗಾಯಗಳಾಗಿತ್ತು ಮಂಜುನಾಥ್ ಅವರಿಗೆ. ಸುಟ್ಟ ಗಾಯಗಳ ವಿಭಾಗದ ಐಸಿಯುಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಮಂಜುನಾಥ್ ಅವರಿಗೆ ಸರಿಸುಮಾರು 30% ಸುಟ್ಟ ಗಾಯಗಳಾಗಿದ್ದಾವೆ. ಶ್ವಾಸಕೋಶಕ್ಕೂ ಕೂಡ ಹಾನಿಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಐಸಿಯುಗೆ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ವೈದ್ಯರು ನಿರಂತರವಾಗಿ ಚಿಕಿತ್ಸೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಈ ನಡುವೆ 30% ಸುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಶ್ವಾಸಕೋಶಕ್ಕೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಸುಟ್ಟ ಗಾಯಗಳ ವಿಭಾಗದಲ್ಲಿ ಇರುವಂತಹ ಐಸಿಯುಗೆ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಅಲ್ಲಿಗೆ ಶಿಫ್ಟ್ ಮಾಡಿ ಮಂಜುನಾಥ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಾಗದೆ ಮಂಜುನಾಥ್ ಅವರು ಚಿಕಿತ್ಸೆ ಫಲಕಾರಿಯಾಗಿ ಆರಾಮಾಗಿ ಹೊರಗಡೆ ಬರಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ. ನೋಡಿ, ಒಂದು ಹೃದಯ ವಿದ್ರಾವಕ ಘಟನೆ. ಇಡೀ ರಾಜ್ಯದ ಜನ ಇವತ್ತು ಮಮ್ಮಲ್ಲ ಮರಗ್ತಾ ಇದ್ದಾರೆ. ಯಾರ್ಯಾರೋ ಎಷ್ಟೆಷ್ಟೋ ಕನಸುಗಳನ್ನು ಕಟ್ಕೊಂಡು ಬೆಳಗಾದರೆ ಸಾಕು ಗೋಕರ್ಣದಲ್ಲಿ ತಿರುಗಾಡಬೇಕು, ಫ್ಯಾಮಿಲಿ ಜೊತೆಗೆ ತಿರುಗಾಡಬೇಕು ಅಂತ ಕೆಲವರು ಹೋಗಿದ್ದರೆ, ಇನ್ನೂ ಕೆಲವರು ಸ್ನೇಹಿತರ ಜೊತೆಗೆ ತಿರುಗಾಡಬೇಕು ಅಂತ ಹೋಗಿದ್ದರು. ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದರು. ಆದರೆ ಮಾರ್ಗ ಮಧ್ಯದಲ್ಲಿ ಆದಂತಹ ಈ ಒಂದು ದುರಂತ, ಆ ಕಂಟೈನರ್ ಚಾಲಕ ಏನಿದ್ದಾನೆ ಆತನ ನಿರ್ಲಕ್ಷ್ಯ ಅನೇಕರ ಪ್ರಾಣವನ್ನೇ ಕಸಿದು ಬಿಡುತ್ತೆ. ಹೀಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆದಷ್ಟು ಈ ಟೋಲ್ಗಳ ಜೊತೆಗೆ ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಎನ್ಕ್ವೈರಿ ಸೆಕ್ಷನ್ಗಳನ್ನು ಕೂರಿಸಬೇಕು. ನಿದ್ರೆ ವಿಚಾರ, ಇದರ ಜೊತೆಗೆ ಕುಡಿದಿರುವಂತಹ ಡ್ರೈವರ್ಗಳು, ಇವರ ಬಗ್ಗೆಯೂ ಕೂಡ ಎನ್ಕ್ವೈರಿ ನಡಿಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಅನೇಕರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ, ಅನೇಕರಿಗೆ ಸುಟ್ಟ ಗಾಯಗಳು ಕೂಡ ಆಗಿದ್ದಾವೆ, ಕುಟುಂಬಸ್ಥರು ಆತಂಕದಲ್ಲಿ ಇದ್ದಾರೆ. ಈವರೆಗೆ ಏನೇನೆಲ್ಲ ಡೀಟೇಲ್ಸ್ಗಳು ಲಭ್ಯವಾಗಿದ್ದಾವೆ ಅಂತ? ಚಿತ್ರದುರ್ಗದ ಹರಿಯೂರು ಬಳಿ ಆಗಿರುವಂತ ಬಸ್ ಅವಘಡ ದುರಂತ ಏನಿದೆ, ಅದರಲ್ಲಿ ಈಗಾಗಲೇ 11ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಜನ ಬಸ್ಸಲ್ಲಿ ಇದ್ದಂತವರು ಕೂಡ ಗಾಯ ಕೂಡ ಆಗಿರುವಂತದ್ದು. ಅದರಲ್ಲಿ ಓರ್ವ ವ್ಯಕ್ತಿಯನ್ನ ಈಗಾಗಲೇ ಮಂಜುನಾಥ್ ಎಂಬಾತನ ಗುರುತನ್ನು ಪತ್ತೆ ಮಾಡಿರುವಂತದ್ದು. ಅವ್ರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸೊ ಸುಮಾರು 30% ಅಷ್ಟು ಅವರು ಬರ್ನ್ ಆಗಿದೆ. ಅವರ ಶ್ವಾಸಕೋಶಕ್ಕೂ ಕೂಡ ಹಾನಿಯಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಈಗಾಗಲೇ ಅವರ 2 ಕಾಲುಗಳು ಕೂಡ ಬರ್ನ್ ಆಗಿದೆ ಅಂತೇಳಿ ಅವರ ಸಹೋದರರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. 6-7 ಜನ ಒಟ್ಟಿಗೆ ಫ್ರೆಂಡ್ಸ್ ಇದ್ರು. ಅವರೆಲ್ಲರೂ ಕೂಡ ಪಾರ್ಟಿ ಮಾಡ್ಲಿಕ್ಕೆ ವೀಕೆಂಡ್ ಆಗಿರೋ ಕ್ರಿಸ್ಮಸ್ ರಜೆಗಳು ಇರೋದ್ರಿಂದ ವೆಕೇಶನ್ ಏನಿದೆ, ಹೀಗಾಗಿ ಇವರು ಹೊರಗಡೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿದೆ. ಹಲವರು ಸತ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತದೆ. ಆದ್ರೆ ಸದ್ಯ ಈತನಿಗೆ 30% ಅಷ್ಟು ಈಗಾಗಲೇ ಬರ್ನ್ ಆಗಿರುವಂತದ್ದು, ಚಿಕಿತ್ಸೆ ಕೂಡ ಕೊಡ್ಲಾಗ್ತಿದೆ ಅಂತ. ಸೊ ಇನ್ಸಿಡೆಂಟ್ ಇಂದ ಎಲ್ಲರೂ ಕೂಡ ಶಾಕ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಈ ಇನ್ಸಿಡೆಂಟ್ ಇಂದ ಹಲವರು ಈಗಾಗಲೇ ಸಜೀವದಾನಗೊಂಡಿದ್ದಾರೆ, ಇನ್ನು ಕೆಲವರು ಗಾಯಗೊಂಡಿರುವಂತದ್ದು. ಎಲ್ಲೆಲ್ಲಿ ಯಾರ್ಯಾರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಹರಿಯೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡೋಂಥವ್ರಿಗೆ ಅಲ್ಲಿಂದ ಶಿಫ್ಟ್ ಮಾಡಿರುವಂತದ್ದು. ಇನ್ನು ಕೆಲವರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋರ್ಗೆ ಅಲ್ಲೇ ಸ್ಥಳೀಯವಾಗಿ ಅವರಿಗೆ ಚಿಕಿತ್ಸೆಗಳನ್ನು ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇನ್ಸಿಡೆಂಟ್ ನಿಂದ ಹಲವರು ಮೃತಪಟ್ಟ, ಇನ್ನೂ ಉಳಿದಂತವ್ರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಅನೇಕರಿಗೆ ಸುಟ್ಟ ಗಾಯಗಳಾಗಿದೆ. ಈ ನಡುವೆ ಭರದಿಂದ ಚಿಕಿತ್ಸೆ ನೀಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಸೇರಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಆ ಒಂದು ಅಪಘಾತದ ಸ್ಥಳದಲ್ಲಿ ಏನು ಸದ್ಯಕ್ಕೆ ಆ ಮೃತದೇಹಗಳು ಪತ್ತೆಯಾಗ್ತಾ ಇದ್ದಾವೆ. ಆ ಮೃತದೇಹಗಳನ್ನು ಅದನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ DNA ಪರೀಕ್ಷೆಗೂ ಕೂಡ ಒಳಪಡಿಸಲಾಗುತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅನೇಕರು ಸುಟ್ಟು ಕರಕಲಾಗಿದ್ದಾರೆ. ತುಂಬ ಹೃದಯ ವಿದ್ರಾವಕ ದೃಶ್ಯ ಇದು.
ಇದರಲ್ಲಿ ಸಣ್ಣ ಪುಟ್ಟ ಮಕ್ಕಳು ಕೂಡ ಸೇರಿದ್ದಾರೆ. ಹೀಗಾಗಿ ತುಂಬ ನೋವಾಗುತ್ತೆ. ಒಬ್ಬ ಡ್ರೈವರ್ನ ನಿರ್ಲಕ್ಷ್ಯತನ, ಆತನ ಬೇಜವಾಬ್ದಾರಿತನಕ್ಕೆ ಅನೇಕ ಅಮಾಯಕರು ತಮ್ಮ ಉಸಿರು ಚೆಲ್ಲಿದ್ರು. ಈ ದುರಂತಗಳು ಇವತ್ತು ನೆನ್ನೆದಲ್ಲ, ನಿರಂತರವಾಗಿ ಇಂತಹ ದುರಂತಗಳು ಸಂಭವಿಸ್ತಾ ಇದೆ. ಸಾಧ್ಯವಾದಷ್ಟು ಹೆದ್ದಾರಿಗಳಲ್ಲಿ ಬರೀ ಟೋಲ್ ಸಂಗ್ರಹಣೆ ಮಾಡೋದಕ್ಕೆ ಮಾತ್ರ ಅಲ್ಲ, ಬನ್ನಿ ಟೋಲ್ ಕೊಟ್ಟು ಹೋಗಿ ಅಂತ ಬರೀ ಸುಲಿಗೆ ಮಾಡೋದಕ್ಕೆ ಮಾತ್ರ ಅಲ್ಲಿ ಟೋಲ್ಗಳನ್ನು ಹಾಕಬಾರ್ದು. ಇದರ ಜೊತೆಗೆ ಇಂತಹ ಒಬ್ಬ ಬೇಜವಾಬ್ದಾರರು ಯಾರಿರ್ತಾರೆ ಅಂಥವರನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಯಾಕಂದರೆ ಬೇರೆ ದೇಶಗಳು ನಾವು ನೋಡ್ತೀವಿ, ಹೆದ್ದಾರಿಗಳಲ್ಲಿ ಡ್ರೈವರ್ಗಳು ಯಾರಿದ್ದಾರೆ ಅವರ ಮಾನಸಿಕ ಸ್ಥಿತಿಗತಿ, ಅವರ ಆರೋಗ್ಯ ಸ್ಥಿತಿಗತಿ, ಸರಿಯಾಗಿ ನಿದ್ರೆ ಮಾಡಿದಾರಾ ಇಲ್ವಾ, ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡುವಂತಹ ಕಾರ್ಯ ಆಗುತ್ತೆ. ಆದರೆ ನಮ್ಮಲ್ಲಿ ಮಾತ್ರ ಟೋಲ್ಗಳನ್ನು ಹಾಕಿ ಜನರನ್ನು ಸುಲಿಗೆ ಮಾಡೋದೇ ನಮ್ಮ ಕೆಲಸ ಆಗೋಗಿದೆ.